ಸರ್ ಮೇಡಮ್, ನಿಮ್ಮ ಲವ್ ಸ್ಟೋರಿ ಬಗ್ಗೆ ನಮ್ಮಂಚೂರು ಹೇಳ್ಬೋದಾ ನೀವು? ಲವ್ ಸ್ಟೋರಿ ಬಗ್ಗೆ ಅವ್ರು ಆಲ್ರೆಡಿ ಹೇಳಿದ್ರು. ಮೇನ್ ಆಗಿ ಆಕ್ಚುಲ್ ಆಗಿ 14th ನಾವಿಬ್ರು ಕಮಿಟ್ ಆಗಿ 17th ಕಮಿಟ್ ಆಗಿದ್ದು ಆಲ್ಮೋಸ್ಟ್. 17th ಫೆಬ್ರವರಿ 17th 2025 ಹೌದು ಯೋಚನೆ ಮಾಡ್ತಿದ್ರು. ಇಲ್ಲ ಇಲ್ಲ 2025. ಹೇಳ್ತೀನಿ, ಅದನ್ನ ನಾನೇ ಡೀಟೇಲ್ ಆಗಿ ಹೇಳ್ತೀನಿ. ಮೇಡಮ್ನು ಮಾತಾಡ್ಸಿ. ಅವ್ರು ನನ್ನ ಅಲ್ಲ, ಇಲ್ಲಿ ಏನಾಗ್ತಿದೆ ಅಂತಂದ್ರೆ ನನಗೆ ಕನ್ಫ್ಯೂಷನ್ ಆಗ್ತಿದೆ. ಇವ್ರೊಂದು ಡೇಟ್ ಹೇಳ್ತಾರೆ, ಅವ್ರೊಂದು ಡೇಟ್ ಹೇಳ್ತಾರೆ. 14th ಇವ್ರು ಕಾಲ್ ಮಾಡಿದ್ದು, ಕನ್ವರ್ಸೇಷನ್ ಮಾಡಿದ್ದು. ಬಟ್ 13th ನಂಬರ್ ಎಕ್ಸ್ಚೇಂಜ್ ಆಯ್ತು. ಅಂದ್ರೆ ಪರಿಚಯ ಆಗಿದೆ 13th. ಪರಿಚಯ ಆಗಿ 13th. ಸೊ ಹೆಂಗೆ ಅಂತಂದ್ರೆ ನಮ್ದು ಮ್ಯಾಟ್ರಿಮೋನಿಲಿ ನಮ್ದು ಪ್ರೊಫೈಲ್ ಎಕ್ಸ್ಚೇಂಜ್ ಆಗಿತ್ತು. ಅದಾದ್ಮೇಲೆ ಲವ್ ಮಾಡಿದ್ವಿ. ಅರ್ಥ ಮಾಡ್ಕೋಬೇಕಲ್ಲ. ಆಮೇಲೆ ಡುಮ್ ಅನ್ಬಿಟ್ರೆ ಆಗ್ಲೇ ನೀವು ಕಂಟಿನ್ಯೂ ಮಾಡ್ತಾ ಇದ್ರಿ. ಎಸ್, ಫೆಬ್ರವರಿ ನೀವೇ ಹೇಳ್ತೀನಿ ಅಂತ ಹೇಳಿದ್ರಿ. ಮೇಡಮ್ ನ ಕೇಳಿ, ಮೇಡಮ್ ಹೇಳಿ. ಅವರು 25 ಅಂತ ಹೇಳ್ತಿದಾರ. 25 ಇದಾಗಿ 25 ಮದ್ವೆ ಆಗಿದ್ದು, ಪರಿಚಯ ಆಗಿದ್ದು ಆ ಇಯರ್. ಮತ್ ಲವ್ ಕಮ್ ಅರ್ಥ ಮಾಡ್ಕೊಳಕ್ ಎಷ್ಟು ದಿನ ಟೈಮ್ ತಗೊಂಡ್ರಿ ಅಂತ? ನಮ್ದು ಆಕ್ಚುಲಿ ಒಂಥರ ಇನ್ಸ್ಟೆಂಟ್ ಕನೆಕ್ಷನ್ ತರ. ಇನ್ಸ್ಟೆಂಟ್ ಕನೆಕ್ಷನ್ ಆಯ್ತು. 13th ನಮ್ಗೆ ನಂಬರ್ ಎಕ್ಸ್ಚೇಂಜ್ ಆಯ್ತು. ಫೆಬ್ರವರಿ 13th. बोलच की नको की कसं ಹೇಳ್ಬೇಡಿ ಅಂತ ಹೇಳ್ತಾ ಇದಾರೋ ಅಥವಾ ಏನು ಅಂತ ಗೊತ್ತಾಗ್ತಿಲ್ಲ ನನಗಿದು. ಇಲ್ಲ ಇಲ್ಲ ಟ್ರಾನ್ಸ್ಲೇಟರ್ ಮಾಡ್ಬಿಡ್ತೀನಿ ಆಮೇಲೆ ಹೆಂಗಿದ್ರು. ಇಲ್ಲ ಹಂಗೇನಿಲ್ಲ, ಎಲ್ಲ ಓಪನ್ ಆಗಿ ಬಿಚ್ಚಿಡ್ತೀನಿ. ಥಿಂಗ್ ಇಸ್ ಫೆಬ್ರವರಿ 13th ನಂಬರ್ ಎಕ್ಸ್ಚೇಂಜ್ ಆಯ್ತು. ಸೊ ಪ್ರೊಫೈಲ್ಸ್ ಎಲ್ಲ ನೋಡಿದ್ವಿ, ಇಷ್ಟ ಆಯ್ತು. ಅಂಡ್ ಈ ಮೇಡಮ್ಮು, ಈ ಮಹಾತಾಯಿ 1,65,00,000ಕ್ಕೂ ಅಧಿಕ ಕುಟುಂಬಗಳಿಗೆ ಪ್ರತಿ ತಿಂಗಳು 200 ಯೂನಿಟ್ ಉಚಿತ ವಿದ್ಯುತ್ ನೀಡುವ ಗೃಹಜ್ಯೋತಿ ಯೋಜನೆಯಿಂದಾಗಿ ರಾಜ್ಯದ ಮನೆಗಳಲ್ಲಿ ನೆಮ್ಮದಿಯ ಬೆಳಕು ಮೂಡಿದೆ. ವಿದ್ಯುತ್ ಬಿಲ್ ಹೊರೆ ತಪ್ಪಿ ಉಳಿತಾಯ ಮನೆ ಮಾಡಿದೆ. ನಾಡಿನ ಮನೆಗಳಲ್ಲಿ ಭರವಸೆ ಬೆಳಗುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. 30ರಿಂದ 40 ಪ್ರೊಫೈಲ್ ನ ರಿಜೆಕ್ಟ್ ಮಾಡಿರೋರು ಇವರು. ಇಂಥವ್ರಿಂದನೇ ಹುಡುಗಿರ್ ಸಿಗ್ತಾ ಇಲ್ಲ. ಅಲ್ಲ, ಅವ್ರ ಹಣೆ ಬರದಲ್ಲಿ ನೀವು ವೆಯ್ಟ್ ಮಾಡ್ತಿದ್ದೆ. ಸೊ ನಾವೇನ್ ಪರ್ಫೆಕ್ಟ್ ಪೇರ್ ವೆಯ್ಟ್ ಮಾಡ್ತಾರೆ, ಹಂಗೆ ವೆಯ್ಟ್ ಮಾಡ್ತಾರೆ. ಅಂಡ್ ಇಲ್ಲಿ ನೋಡಿ, ಇವರು ಅವ್ರಿಗೆ ಆತರ ನನ್ನ ಮೈಂಡಲ್ಲಿ ಇದೆ ಒಂದು ಆ ಥರದೊಂದು ರಿಕ್ವೈರ್ಮೆಂಟು. ಐ ಮೀನ್ ಈ ಥರ ಇರಬೇಕು ನನ್ನ ಗಂಡ ಅಂತ ಅಂದ್ಬಿಟ್ಟು ಅವರು ಒಂದು 30 to 40 ಪ್ರೊಫೈಲ್ಸ್ನ ರಿಜೆಕ್ಟ್ ಮಾಡಿದ್ರು. ಇಲ್ಲಿ ನನ್ನ ಒಂದು ಸೈಡ್ ಆಫ್ ದ ಸ್ಟೋರಿ ಕೇಳಿ. ನಾನು ಸ್ಟಾರ್ಟ್ ಮಾಡಿದ್ದು ಒಂದೇ ವಾರಕ್ಕೆ ಮುಗಿದೋಯ್ತು ನಂದು ಮ್ಯಾಟ್ರಿಮೋನಿ. ಕಥೆನೂ ಮುಗೀತು, ಮದುವೆನೂ ಫಿಕ್ಸ್ ಆಯ್ತು. ನಾನು ಆ ಮನೆ ಈ ಮನೆ ಅಂತ ಸುತ್ತಾಡಿ ಉಪ್ಪಿಟ್ಟು ಕೇಸರಿ ಬಾತು ತಿಂದಿಲ್ಲ. ನಾನು ನೋಡಿದ್ ಒಂದೇ ಹುಡುಗಿ, ಒಂದೇ ಹುಡುಗಿ, ಅದೇ ಹುಡುಗಿ. ಸೊ ನನಗೆ ಹೆಂಗ ಅನ್ಸುತ್ತೆ ಅಂದ್ರೆ, ದಿಸ್ ಇಸ್ ಲೈಕ್ ಹೆಂಗೆ ಅಂತಂದ್ರೆ, ಶಿವ ಪಾರ್ವತಿಗೋಸ್ಕರ ಕಾದಂಗೆ ಪಾರ್ವತಿ ಇಲ್ಲಿ ಶಿವನಿಗೋಸ್ಕರ ಕಾದ್ಲು ಅನ್ನೋ ತರ ನನಗೆ ಫೀಲ್ಸ್ ಬರುತ್ತೆ. ಆ ಫೀಲ್ ಬರುತ್ತೆ. ಆದ್ರೂ ಕೂಡ ಇನ್ನೊಂದು ಎಲ್ಲ ಒಂದ್ ಕಡೆ ಅನ್ಸುತ್ತಲ್ಲ, ಇನ್ನೊಂದಷ್ಟು ಜನ ಹುಡುಗಿ ನೋಡಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ. ಅದು ಮಂಜು ಅವ್ರ ಫೀಲ್, ಅದನ್ನ ಇವ್ರ ಮೇಲೆ ಹೇಳ್ತಾರೆ. ಅಲ್ಲ, ಹೋದಾಗ ಆ ಪ್ರೋಸೆಸ್ ನ ಎಂಜಾಯ್ ಮಾಡ್ಬೇಕಲ್ಲ ಮೇಡಮ್. ಮಾಡ್ಬೋದಿತ್ತು, ಅವ್ರು ಮಾಡಿಲ್ಲ. ನಾನು ಹೇಳ್ದೆ ತಗೊಳ್ಳಿ ಟೈಮ್ ಅಂತ. ನಾನು ಈಗ್ಲೂ ಮಾಡ್ಲಾ ಅಂತಂದೆ. ನೈಟ್ ಮನೆಗೆ ಬರ್ತೀಯ, ಯೋಚನೆ ಮಾಡು. ಅಲ್ಲ, ಇವ ಮನೆಯಲ್ಲೇ ಇದೆಯಕ್ಕಂದ ಅವರು ಸ್ವಲ್ಪ ಇನ್ನೊಂದು ಅರ್ಧ ಗಂಟೆಗೆ ಇರ್ತಾರೆ. ಆಮೇಲೆ ಸೊ ಒಂದು ವಾರದಲ್ಲೇ ನಂದು ಫಿಕ್ಸ್ ಆಯ್ತು. ಸೊ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ. ನಮ್ಮಮ್ಮ ಏನ್ ನನ್ನ ತಲೆಗೆ ಹೇಳಿ ತುಂಬಿ ಈ ಒಂದು ಮ್ಯಾಟ್ರಿಮೋನಿಲಿ ನಿಂದು ಪ್ರೊಫೈಲ್ ಹಾಕೋಣ, ಶುರು ಮಾಡೋಣ ಅಂತ ಹೇಳಿದ್ರು ಅಂದ್ರೆ, ನೀನ್ ಇವಾಗ ಶುರು ಮಾಡಿದ್ರೆ ಓಹೋ ಅದು ಇದು XYZ ಎಲ್ಲ ಹೇಳಿ ನಿನಗೆ ಓಕೆ ಆಗಿ ಆ ಹುಡುಗಿಗೆ ಓಕೆ ಆಗಿ ಆಗೋ ಅಷ್ಟರಲ್ಲಿ ಮಿನಿಮಮ್ ಏನಿಲ್ಲ ಅಂದ್ರೆ 2 ವರ್ಷ ಆಗುತ್ತೆ ಕಣೋ. ಈ ವರ್ಷದಿಂದಾನೇ ಶುರು ಮಾಡೋಣ ಅಂತಂದ್ರು. ಅದು ಭಯ ಶುರು ಆಗೋಯ್ತು ನನಗೆ. ನಮ್ ಫ್ರೆಂಡ್ಸ್ ಎಲ್ಲ ಕೆಲವ್ರು ನೋಡಿದ್ರಲ್ಲ, ಇನ್ನು ಕೆಲವ್ರು ಆಗಿಲ್ಲ. ಸರಿ ಮಾಡಿ ಅಂತ ಶುರು ಮಾಡಿದೆ. ಅದೇನೋ ದೇವ್ರದೇ, ಶಿವಪ್ಪನ ಆಶೀರ್ವಾದ, ಒಳ್ಳೆ ಹುಡುಗಿ ಸಿಕ್ಕಲ್ಲು. ಒಂದೇ ವಾರದಲ್ಲಿ ಮುಗೀತು. ಇವಳ ಒಂದು ವನವಾಸ 40 ಪ್ರೊಫೈಲು ಆದ್ಮೇಲೆ 41ನೇ ಯಾವ್ದು ಅದು ಗೊತ್ತಿಲ್ಲ ನನಗೆ. ಬಟ್ ಮಿನಿಮಮ್ ಒಂದಷ್ಟಿದೆ. ಅದಾದ್ಮೇಲೆ ನಾನೇ ಸಿಕ್ಕಿದ್ದು. ಸೊ ಅವತ್ತು ಫಿಕ್ಸ್ ಆಯ್ತು. ಅಂಡ್ ಅವ್ರ ಅಪ್ಪ ನಂಬರ್ ಪಾಸ್ ಮಾಡಿದ್ರು. ನಮ್ಮಪ್ಪ ಇಲ್ಲಿ ಕೇಳಿ, ನಮ್ಮಪ್ಪ ಬಂದು ನಂಬರ್ ಕೊಟ್ಟು 13th, ನೆಕ್ಸ್ಟ್ ಡೇ 14th ಇಸ್ ವ್ಯಾಲೆಂಟೈನ್ಸ್ ಡೇ.
ಒಂದೆರಡು ಸತಿ ಹಿಂಗೆ ಬಂದರು ನನ್ನ ರೂಮ್ ಡೋರ್ ಹತ್ರ. ಆಮೇಲೆ ನಾಕ್ ಮಾಡಿದ್ರು. ನಾಳೆ ಏನು ಗೊತ್ತೇನೋ ಅಂತ ಹಿಂಗಂದ್ರು. ಏನು ಅಂತಂದೆ. ಅಂದರೆ ನಾವು ಅದೆಲ್ಲ ಅಷ್ಟೇನು ತಲೆಗೆ ಹಾಕ್ಕೊಂಡು ನಮ್ದೇನು ಈ ಥರ ಸೆಲೆಬ್ರೇಟ್ ಮಾಡ್ಬೇಕು, ಯಾರನ್ನ ನೆಟ್ಟಿಗೆ ಸಿಕ್ಕಿದ್ರಲ್ಲ ಸೆಲೆಬ್ರೇಟ್ ಮಾಡೋದು. ಸರಿ, ನಾನು ಈ ಹುಡುಗಿಗೆ ಹೇಳಬೇಕು ಅನ್ನೋದು ನನಗೆ ಗೊತ್ತಿಲ್ಲ, ಯಾಕಂದರೆ ತುಂಬ ಫಾಸ್ಟಾಗಿ ಮೂವ್ ಆಗಿಬಿಡ್ತೀನಾ ಅನ್ನೋ ಥರ. ಬಂದರು. ನಾಳೆ February 14th. ಅಂತಂದೆ. ಅವರಪ್ಪ ನಂಬರ್ ಕೊಟ್ಟಿದ್ದಾರೆ, ವಿಶ್ ಮಾಡು ಅಂತ. ಇಂಥ ಅಪ್ಪನೂ ಇರ್ತಾರ? ಯೂಶಲಿ ನಮ್ಮಪ್ಪ ತುಂಬಾ ಸ್ಟ್ರಿಕ್ಟು, ಈ ಥರದೆಲ್ಲ ಎಂಟರ್ಟೈನ್ ಮಾಡಲ್ಲ. ಬಟ್ ಇದೊಂಥರ ಅವ್ರಿಗೆ ಇಷ್ಟ ಆಗಿ ಒಂದು ಇದು ಅರೇಂಜ್ ಕಮ್ ಲವ್ ಥರ ಆಯ್ತು. ಸೊ ಹಾಗಾಗಿ ನಮ್ಮ ತಂದೆ ಬಂದು, ನಮ್ಮ ತಂದೆನೇ ನನಗೆ ಲಿಟ್ರಲಿ ಶಾಕಿಂಗು, ನಮ್ಮ ಅಪ್ಪ ಹಿಂಗ್ ಹೇಳಿದ್ರ ಅಂತ. ವಿಶ್ ಮಾಡೋ ಹಿಂಗಂದ್ರು. ತುಂಬಾ ಧೈರ್ಯವಾಗಿ ವಿಶ್ ಮಾಡಿದ್ರು. ಹ್ಯಾಪಿ 14th ಅಂತೆ. ಹ್ಯಾಪಿ 14th? ಓ, ವ್ಯಾಲೆಂಟೈನ್ಸ್ ಡೇನ ಹ್ಯಾಪಿ 14th ಅಂತಿದಾರಾ ಅನ್ಕೊಂಡು, ಸರಿ ಸರಿ ಪರವಾಗಿಲ್ಲ, ಯು ಕ್ಯಾನ್ ವಿಶ್ ಮಿ ವ್ಯಾಲೆಂಟೈನ್ಸ್ ಡೇ, ಏನು ಪರವಾಗಿಲ್ಲ ಅಂತ ಹೇಳಿ ಆಮೇಲೆ ನಾನೇ ವಿಶ್ ಮಾಡಿದೆ ಹ್ಯಾಪಿ ವ್ಯಾಲೆಂಟೈನ್ಸ್. ಅಂದ್ರೆ ಇವಾಗ 13th ಅಂತೂ ನಂಬರ್ ಸಿಕ್ತು, 14th ಅಂತೂ ವಿಶ್ ಮಾಡಿದ್ರಿ. ಒಬ್ರೊಬ್ರು ಮುಂಚೆ ಭೇಟಿ ಆಗಿದ್ರ? ಇಲ್ಲ ಇಲ್ಲ, ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಇನ್ನೊಂದು ಮೇಜರ್ ಥಿಂಗ್, ನಾವಿಬ್ರು ಪರಿಚಯ ಆಗಿದ್ದು ಮ್ಯಾಟ್ರಿಮೋನಿಲಿ. ನನ್ನ ತಮ್ಮ ನನ್ನ ಪ್ರೊಫೈಲ್ ಅದ್ರಲ್ಲಿ ಹಾಕಿದ್ದ, ನನ್ಗೆ ಇಂಟ್ರೆಸ್ಟೇ ಇರಲಿಲ್ಲ. ಇವ್ರಿಗೆ ಅವ್ರ ಪೇರೆಂಟ್ಸ್ ಹಾಕಿದ್ರು, ಅವ್ರದ್ದು ಅದ್ರ ಪಾಡಿಗೆ ಅದು ಆಗ್ತಾ ಇತ್ತು, ನನ್ನ ಪಾಡಿಗೆ ಆಗ್ತಾ ಇತ್ತು. ನನ್ನ ತಲೆನೇ ಕೆಡ್ಸ್ಕೊತಾ ಇರಲಿಲ್ಲ, ಹೇಳ್ಬೇಕಾದ್ರೆ ನಂಗೆ ಇಂಟ್ರೆಸ್ಟೇ ಇರಲಿಲ್ಲ. ಓಕೆ. ಬಟ್ ಇವ್ರದ್ದು ಪ್ರೊಫೈಲ್, ನಂದೊಂದು ಮೇಜರ್ ಕಂಡೀಷನ್ಸ್ ಇತ್ತು, ಸ್ವಲ್ಪ ಹತ್ರ ಇರಬೇಕು, ನಮ್ಮನೆ ಬಸವನಗುಡಿ, ಸ್ವಲ್ಪ ಹತ್ರ ಬಸವನಗುಡಿ ಅಕ್ಕಪಕ್ಕ ಇರಬೇಕು. ನಂದೊಂದು ಸ್ವಲ್ಪ ಡಿಫ್ರೆಂಟ್ ಕಂಡೀಷನ್ಸ್ ಇತ್ತು. ಕಂಡೀಷನ್ನು ನಾನು ಇವತ್ತಿಗೂ ಆ ಒಂದು ಬಯೋನ ಇಟ್ಕೊಂಡಿದ್ದೀನಿ, ಇಲ್ಲೇ ಇಟ್ಕೊಂಡಿದ್ದೀನಿ. ಇದನ್ ಬೇಕಿದ್ರೆ ತೋರಿಸಿ. ಸ್ಟ್ರಿಕ್ಟ್ಲಿ ಹೆಂಗಂದ್ರೆ ಬ್ಯಾಂಗ್ಳೂರ್ ಓನ್ಲಿ ಅಂತ ಹಾಕಿರೋದು ಒಂದು. ಆಮೇಲೆ ಇವ್ರ ರಿಕ್ವೈರ್ಮೆಂಟ್ ಹೆಂಗೆ ಅಂತಂದ್ರೆ, ಇವ್ರು ಇರೋದು ಬಸವನಗುಡಿ ಆಗಿರೋದ್ರಿಂದ ಬಸವನಗುಡಿ ಅವ್ರ ಗಿರಿನಗರ್, ಅವ್ರ ಚಾಮರಾಜಪೇಟೆ, ಅವ್ರ ಜಯನಗರ್, ಇಲ್ಲ ಮ್ಯಾಕ್ಸ್ ನಮ್ ಸೌತ್ ಬ್ಯಾಂಗ್ಳೂರ್, JP ನಗರ, ಬನಶಂಕರಿ ಆದ್ರೂ ಸೂಪರ್. ಈ ಸರೌಂಡಿಂಗ್ ಅಲ್ಲಿ ಮಾತ್ರ ಇರ್ಬೇಕು, ಇದ್ರೇನೆ ನಾನು ಮದ್ವೆ ಆಗೋದು ಅನ್ನೋ ಒಂದು ಕಂಡೀಷನ್. ಮಕರ ರಾಶಿ. ಅಂಡ್ ಇವ್ರಿಗೆ ಯಾರೋ ಹೇಳಿದ್ರಂತೆ, ಒಂದು 3 ರಾಶಿಲಿ ನನ್ನ ರಾಶಿ ಬಂದು ಮಕರ ರಾಶಿ, ಶ್ರವಣ ನಕ್ಷತ್ರ. ನೀನು ಈ ರಾಶಿಯವನ್ನೇ ಮದುವೆ ಆಗ್ಬೇಕಮ್ಮ. ಸೊ ಮಕರ ರಾಶಿ ಅಂತ ನನಗೆ ಇವಳು ಮ್ಯಾನಿಫೆಸ್ಟೇಷನ್ ಬಗ್ಗೆ ನನಗೆ ಎಷ್ಟು ಒಂಥರ ಆಶ್ಚರ್ಯನೂ ಆಗುತ್ತೆ, ನಂಬಿಕೆನೂ ಬರುತ್ತೆ. ಅಂತಂದ್ರೆ ಆತರ ಮ್ಯಾನಿಫೆಸ್ಟ್ ಮಾಡಿ ಅದೇ ರಾಶಿಯವನ್ ನಾನು, JP ನಗರಲ್ಲಿರೋನು, ಅಷ್ಟು ಪ್ರೊಫೈಲ್ ಬಂದ್ರು ನನ್ಗಿನ್ನ ತುಂಬಾ ಒಳ್ಳೆ ಹುಡುಗರು, ಒಳ್ಳೊಳ್ಳೆ ಪೊಸಿಷನ್ ಅಲ್ಲಿ ಇದ್ದು ಚೆನ್ನಾಗಿದ್ದಾರೆ, ಬೆಟರ್ ದ್ಯಾನ್ ಮೀ ಆಲ್ಸೋ. ಸೊ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ ನಾನು. ಬಟ್ ಆ ಒಂದು ಪ್ರೊಫೈಲ್ಗಳನ್ನ ಇವ್ರು ರಿಜೆಕ್ಟ್ ಮಾಡಿ ನನ್ನ ಹತ್ರನೇ ಬಂದು ಸೇರಬೇಕು ಅಂತ ಅಂದಾಗ, ಸೊ ನನಗೆ ಹೆಂಗ ಅನಿಸಿದೆ, ಇದೆಲ್ಲ ದೈವಚ್ಛೆ. 100%. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.